ಮಾಡಿದ್ದಕ್ಕೆ ರೈತರ ಎಲ್ಲ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಅಸ್ತು ಹೊಂದಿದೆ. ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ ರೈತರು. ನಿರಂತರ ಒಂದಲ್ಲ 2 ವರ್ಷದಿಂದ ನಡೀತಾ ಇದ್ದಂತಹ ಪ್ರತಿಭಟನೆ ಅದು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ರೈತರ ಪ್ರತಿಭಟನೆ ಅಂತ್ಯ. ಸಿಂಗು ಬಾರ್ಡರ್ನಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ, 3 ಕೃಷಿ ಕಾಯ್ದೆ ವಾಪಸ್ ಪಡೆದಿದ್ದು ಕೇಂದ್ರ ಸರ್ಕಾರ, ಆದರೂ ಕೈಬಿಟ್ಟಿರಲಿಲ್ಲ. ಕೇಂದ್ರ ಸರ್ಕಾರ ಭರವಸೆ ಕೊಡ್ತು. ಆ ಹಿನ್ನೆಲೆಯಲ್ಲಿ ರೈತರು ಧರಣಿಯನ್ನು ವಾಪಸ್ ಪಡೆದಿದ್ದಾರೆ. ದೆಹಲಿ ಗಡಿಯಿಂದ ಹೊರಡ್ತಾ ಇದ್ದಾರೆ ರೈತರು. ಸಿಂಗು ಬಾರ್ಡರ್ನಿಂದ ತೆರಳುತ್ತಾ ಇದ್ದಾರೆ ರೈತರು. 2 ವರ್ಷಗಳ ಸುದೀರ್ಘ ರೈತರ ಧರಣಿ ಹೋರಾಟ ಇವತ್ತಿಗೆ ಮುಕ್ತಾಯ. ಸಿಂಗು ಬಾರ್ಡರ್ ನಡೀತಿದ್ದಂತಹ ಪ್ರತಿಭಟನೆ ಅದು ಇದೀಗ ಅದು ಮುಕ್ತಾಯಾಗಿ ದೆಹಲಿ ಗಡಿಯಿಂದ ಅವರವ್ರ ಊರ ಕಡೆ ಹೊರಡ್ತಾ ಇದ್ದಾರೆ. ರೈತರು ತಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಅವರ ಒಪ್ಪಂದಕ್ಕೆ, ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಅಸ್ತು ಹೊಂದಾಯಿತು. ಹಾಗಾಗಿ ಪ್ರತಿಭಟನೆ ಕೈಬಿಟ್ಟರು ರೈತರು. ಸಿಂಗು ಬಾರ್ಡರ್ ನಡೀತಿದ್ದಂಥ ಪ್ರತಿಭಟನೆ, 3 ಕೃಷಿ ಕಾಯ್ದೆ ವಾಪಸ್ ಪಡೆದಿತ್ತು ಕೇಂದ್ರ ಸರ್ಕಾರ, ಭರವಸೆ ಕೂಡ ಕೊಡ್ತು. ಈಗ ರೈತರ ಧರಣಿಯನ್ನು ವಾಪಸ್ ಪಡ್ಕೊಂಡ್ರು, ತಮ್ಮ ಊರ ಕಡೆ ಹೊರಡ್ತಾ ಇದ್ದಾರೆ. ಈಗ ಮತ್ತಷ್ಟು ಮಾಹಿತಿ ನನ್ನ ಸದ್ಯವಾಗಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಮೊನ್ನೆ 3 ಕೃಷಿ ಕಾಯ್ದೆ ವಾಪಸ್ ಪಡೆದಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಕಾದು ನೋಡುವ ತಂತ್ರಕ್ಕೆ, ಇನ್ನು ಬೆಂಬಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಹೋಲ್ಡ್ ಮಾಡಿದರು ರೈತರು. ಫೈನಲಿ ರೈತರು ಖುಷಿನಾ? ಅವ್ರು ಹೊರಡ್ತಾ ಇದ್ದಾರಾ? ಹರೀಶ್ ನಾಗರಾಜ್, ಮತ್ತೊಮ್ಮೆ ಕೇಂದ್ರ ಸರ್ಕಾರ ರೈತರ ಮುಂದೆ ಮಂಡಿಯೂರಿದೆ. ಯಾಕೆಂದ್ರೆ ಮೊದಲಿಗೆ ಏನೋ 1 ವರ್ಷ ಸುದೀರ್ಘವಾಗಿ ದೆಹಲಿಯ ಗಡಿಗಳಲ್ಲಿ ಚಳಿನಲ್ಲಿ ಮತ್ತು ಬಿಸಿಲಿನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ರೈತರು. ಅದಕ್ಕೆ ಮಣಿದಂತಹ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು, 3 ಕೂಡ ರೈತ ವಿರೋಧಿ ಕೃಷಿ ಕಾಯ್ದೆಗಳು ಅಂತೇಳಿ ರೈತರು ಅದನ್ನು ವಾಪಸ್ ತೆಗೆದುಕೊಳ್ಳಲೇಬೇಕು ಅಂತೇಳಿ ಇಡೀ ದೇಶಾದ್ಯಂತ ಸಿಂಬಾಲಿಕ್ ಆಗಿ ಒಂದಷ್ಟು ಜನ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ರು. ಪಂಜಾಬ್, ಹರಿಯಾಣ, ಉತ್ತರಾಖಂಡ ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದಿದ್ರು. ದೆಹಲಿಯ ಗಡಿಗಳಲ್ಲಿ ಸಿಂಗು, ಟಿಕ್ರಿ ಮತ್ತು ಗಾಜಿಯಾಬಾದ್ ಗಡಿಗಳಲ್ಲಿ ಪ್ರತಿಭಟನೆಯನ್ನು ನಡೆಸ್ತಿದ್ರು. 2020 ನವೆಂಬರ್ 26ರಿಂದ ನಿನ್ನೆವರೆಗೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಸೊ ಒಂದು ಹಂತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಸ್ವತಃ ದೇಶವಾಸಿಗಳ ಮುಂದೆ ಬಂದು ಈ 3 ಕೃಷಿ ಕಾನೂನುಗಳನ್ನು ನಾವು ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ರೈತರ ಕ್ಷಮೆಯನ್ನ ಕೂಡ ಅವರು ಯಾಚಿಸಿದ್ರು. ಇದಾದ್ಮೇಲೆ ರೈತರು ಅಷ್ಟಕ್ಕೆ ಪ್ರತಿಭಟನೆಯನ್ನ ಕೈಬಿಟ್ಟಿರಲಿಲ್ಲ. ಅವರು ಇನ್ನೊಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಏನಂತಂದ್ರೆ, ನಾನಾಗಲೇ ಹೇಳಿದ್ನಲ್ಲ, ಕಳೆದ 1 ವರ್ಷದಿಂದ ನಿರಂತರವಾಗಿ ಈ ರೈತರು ಪ್ರತಿಭಟನೆ ನಡೆಸ್ತಿರಲ್ಲ. ಆ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ರೈತರ ಮೇಲೆ ಹಲವಾರು ಮೊಕದ್ದಮೆಗಳನ್ನ ಹಾಕಲಾಗಿತ್ತು. ಆ ಎಲ್ಲ ಮೊಕದ್ದಮೆಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಅದಲ್ಲದೆ ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಿಸಬೇಕು, ಅದಕ್ಕೆ ಕಾನೂನು ರಕ್ಷಣೆಯನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಹೀಗೆ ಒಟ್ಟು 6 ಬೇಡಿಕೆಗಳನ್ನ ಅವರು ರೈತರು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ರು. ಈ 6 ಬೇಡಿಕೆಗಳನ್ನ ಒಪ್ಕೊಂಡ್ರೆ ಮಾತ್ರ ನಾವು ಈ ದೆಹಲಿ ಗಡಿಯಿಂದ ತೆರಳ್ತೀವಿ, ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಳ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಕೇಂದ್ರ ಸರ್ಕಾರಕ್ಕೆ ರವಾನಿಸಿದ್ರು. ಇದಕ್ಕೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಬೇರೆ ತರದೇ ಪ್ರಪೋಸಲ್ ಅನ್ನ ಮಾಡಿ ರೈತರಿಗೆ, ಸಂಘಟನೆಗಳಿಗೆ ಕಳಿಸಿತ್ತು. ಈ ದೆಹಲಿಯಲ್ಲಿ ಮತ್ತು ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ಮುನ್ನಡೆಸಿದ್ದಂತ ಅಥವಾ ಎಲ್ಲ ರೈತ ಸಂಘಟನೆಗಳ ಜೊತೆ ಸಮನ್ವಯ ಸಾಧಿಸಿದ್ದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಕೇಂದ್ರ ಸರ್ಕಾರದ ಪ್ರಸ್ತಾವನೆಗಳನ್ನ ತಿರಸ್ಕರಿಸಿತ್ತು. ಇಲ್ಲ, ನಮ್ಮ 6 ಬೇಡಿಕೆಗಳು ಈಡೇರುವವರೆಗೆ ಯಾವ ಕಾರಣಕ್ಕೂ ಕೂಡ ನಾವು ದೆಹಲಿ ಗಡಿಯಿಂದ ವಾಪಸ್ ಹೋಗಲ್ಲ ಅನ್ನುವಂತಹ ಒಂದು ಖಚಿತ ನಿಲುವನ್ನ ಕೇಂದ್ರ ಸರ್ಕಾರಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ರವಾನಿಸಿತ್ತು. ಈಗ ಆ ಸಂಯುಕ್ತ ಕಿಸಾನ್ ಮೋರ್ಚಾದ ಅಥವಾ ರೈತರ ಆ ಬೇಡಿಕೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಮಣಿದಿದೆ. ನಾನು ಅದಕ್ಕೆ ಅಂದೆ, ಮತ್ತೊಮ್ಮೆ ಕೇಂದ್ರ ಸರ್ಕಾರ ರೈತರ ಮುಂದೆ ಮಂಡಿಯೂರಿದೆ ಅಂತ. ಸೊ ಹಾಗಾಗಿ ಈಗ ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿರೋದ್ರಿಂದ ಇವತ್ತು ಮತ್ತೊಂದು ಸುತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ದೆಹಲಿಯ ಸಿಂಗುಗಡಿನಲ್ಲಿ ಸಭೆಯನ್ನ ನಡೆಸ್ತು. ಎಲ್ಲ ಅಲ್ಲಿ ಸೊ ಈಗ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಏನಾದ್ರೂ ಡಿಮ್ಯಾಂಡ್ ಇಷ್ಟು ಒಂದು ಅವಧಿಯಲ್ಲಿ ಪೂರ್ಣಗೊಳಿಸಬೇಕು, ಇಲ್ಲದಿದ್ರೆ ಮತ್ತೆ ಬರ್ತೀವಿ, ಆ ಥರದ್ದೇನಾದ್ರು?
ಆ ಥರದ ಏನೋ ಡಿಮಾಂಡ್ಸ್ ಅಥವಾ ಒತ್ತಡಗಳು ಏನು ಮಾಡಿಲ್ಲ. ಆದ್ರೆ ಅವರು ಒಂದು ಮಾತಿನಲ್ಲಿ ಹೇಳಿದರೆ ಏನಂತಂದ್ರೆ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಒತ್ತಾಯವನ್ನ ಮೊದಲಿಂದ ಮಾಡ್ತಿದ್ರು, ಈಗಲೂ ಮಾಡ್ತಿದ್ದಾರೆ. ಹಂಗಾಗಿ ಈಗ ಸಿಂಗು ಗಡಿಯಲ್ಲಿ ಮತ್ತು ಗಾಜಿಯಾಬಾದ್ ಗಡಿಯಿಂದ ಜನ ಈಗಾಗಲೇ ಅಂದ್ರೆ ರೈತರು ಈಗ ಅಲ್ಲಿಂದ ಜಾಗವನ್ನ ಬಿಟ್ಟು ತೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಅಲ್ಲೇ ಟೆಂಟ್ ಹಾಕೊಂಡು ಇದ್ರು, ಈಗ ಅಲ್ಲಿಂದನೂ ಕೂಡ ತೇಳ್ತಿದ್ದಾರೆ. ಇವತ್ತು ಸಭೆ ನಡೆಸ್ತು, ಸಭೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಲಾಗಿದೆ. ಡೆಡ್ಲೈನ್ ಕೊಟ್ಟಿಲ್ಲ ಸರ್ಕಾರಕ್ಕೆ, ಅವರು ಇಷ್ಟು ದಿನದೊಳಗೆ ಇದಾಗಬೇಕು ಆ ಥರದ್ದೇನು ಹೇಳಿಲ್ಲ. ಸರ್ಕಾರಕ್ಕೆ ಇದನ್ನ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸಿ ಮತ್ತೊಂದು ಈ ಮುಖ್ಯವಾಗಿ ಈಗ ಫಾರ್ ಎಕ್ಸಾಂಪಲ್ ಈ ರೈತರ ಮೇಲೆ ಹೂಡಿರುವಂತಹ ಮೊಕದ್ದಮೆಗಳನ್ನ ವಾಪಸ್ ತೆಗೆದುಕೊಳ್ಳೋದು, ಅದು ನಾನು ಆಗ್ಲೇ ಹೇಳಿದೆ, ಇಡೀ ದೇಶಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ರೈತರಿಗೆ ಅವ್ರು ಪ್ರತಿಭಟನೆ ಮಾಡ್ತಿದ್ರು, ಸಾರ್ವಜನಿಕ ಆಸ್ತಿ ನಷ್ಟ ಮಾಡಿದ್ರು ಅನ್ನುವಂತಹ ಬೇರೆ ಬೇರೆ ಪ್ರಕರಣಗಳ ಅಡಿ ಅವರಿಗೆ ದೂರನ್ನ ದಾಖಲಿಸಿದ್ದಾರೆ. ಸೊ ಅವೆಲ್ಲವನ್ನ ಅಲ್ಲಿಗೆ ಅದು ಕಾನೂನು ಸುವ್ಯವಸ್ಥೆ ರಾಜ್ಯಗಳಿಗೆ ಸೀಮಿತವಾಗಿರೋದ್ರಿಂದ ರಾಜ್ಯ ಸರ್ಕಾರಗಳು ಆ ಕೇಸುಗಳನ್ನ ವಾಪಸ್ಸನ್ನ ಪಡ್ಕೊಳ್ಬೇಕಾಗತ್ತೆ. ಇನ್ನು MSPಗೆ ಕಾನೂನು ರಕ್ಷಣೆಯನ್ನ ನೀಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹೊಸ ಮಸೂದೆಯನ್ನ ಮಂಡಿಸಬೇಕಾಗತ್ತೆ ಸಂಸತ್ನಲ್ಲಿ. ಅದು ಇದೇ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲೇ ಮಂಡಿಸ್ತಾರ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಬಟ್ ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿರೋದ್ರಿಂದ ಕೇಂದ್ರ ಸರ್ಕಾರ ಈಗ ರೈತರು ಕೂಡ ಅವರು ಓಕೆ ಅವರಿಗೆ ಕನ್ವಿನ್ಸ್ ಆಗಿದೆ. ಅದರಿಂದಾಗಿ ಅವರು ಇವತ್ತು ನಡೆದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಸಭೆಯಲ್ಲಿ ಪ್ರತಿಭಟನೆಯನ್ನ ಹಿಂಪಡ್ಕೊಳ್ಳಿಕ್ಕೆ ಮತ್ತು ದೆಹಲಿ ಗಡಿಯನ್ನ ಬಿಟ್ಟು ಅವರವರ ಊರುಗಳಿಗೆ ತೆರಳಲಿಕ್ಕೆ ರೈತರು ನಿರ್ಧರಿಸಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್. ಗಣೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.